ನನಗಿಂತ ಜಾಸ್ತಿ ಪಾಪ ಅವಳೇ ಕೆಲಸ ಮಾಡಿದ್ಲು ಅನಿಸುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೋಗಿದ್ರಾ? ಎಲ್ಲರೂ ಚೆನ್ನಾಗಿದ್ದಾರೆ ಗೊತ್ತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ನ್ಯೂ ವ್ಲಾಗ್ ಮಾಡ್ತಾಯಿದ್ದೀನಿ, ಹೊಸ ವಿಡಿಯೋ. ಏನಪ್ಪ ಅಂದರೆ ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕಿಚನ್ ಬಂದು ತುಂಬ ಮಿಸ್ ಆಗಿಬಿಟ್ಟಿದೆ. ಆ್ಯಂಡ್ ನಮ್ಮದಿರೋದು ಸ್ಮಾಲ್ ಕಿಚನ್. ಅದನ್ನು ಹೇಗೆ ನಾನು ಡೆಕೋರ್ ಮಾಡಿ ಹೇಗೆ ಮೇಕ್ ಓವರ್ ಮಾಡ್ತೀನಿ ಅದಂತೂ ನೋಡಿ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಅನ್ಕೋತೀನಿ. ಸೊ ನನಗೆ ತುಂಬ ಇಷ್ಟ ಈ ಡೆಕೋರ್ ಮಾಡೋದು, ಈ ಥರ ರೂಮ್ ಡೆಕೋರ್ ಅಥವಾ ಅಡುಗೆ ಮನೆ ಮೇಕ್ ಓವರ್ ಮಾಡೋದು, ಏನೋ ಒಂಥರ ಈ ಥರದ್ರಲ್ಲೆಲ್ಲ ನನಗೆ ತುಂಬ ಇಷ್ಟ ಮಾಡೋದು. ಸೊ ಈಗ ಒಂದು ಸ್ವಲ್ಪ ದಿನದಿಂದ ಅದು ಇದು ಆಗಿ ಸ್ವಲ್ಪ ಮಿಸ್ಅಪ್ ಆಗಿಬಿಟ್ಟಿದೆ ಕಿಚನ್ನು. ಸೊ ಅದಕ್ಕೋಸ್ಕರ ಯಾಕೆ ಒಂದು ಕಿಚನ್ ಮೇಕ್ ಓವರ್ ವೀಡಿಯೋ ಮಾಡಬಾರ್ದು ಅನ್ನಿಸ್ತು, ನನಗೇನೆ ಥಾಟ್ ಬಂತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದಂತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಮಾಡ್ಕೊಂಡ್ರೆ ಮತ್ತು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ತಿಂಡಿ. ಅಮ್ಮ ಬಾತ್ ಮಾಡಿಬಿಟ್ಟು ಹೋಗಿದ್ರು, ತರಕಾರಿ ಬಾತ್ ಮಾಡಿಬಿಟ್ಟು ಹೋಗಿದ್ರು. ಎಲ್ಲ ತಿಂದ್ಬಿಟ್ಟು ಇವಾಗ ನಾನು ಫ್ರೆಶ್ಶಾಗಿ ರೆಡಿಯಾಗಿ ಈಗ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಟೈಮು 10:30 ಅನಿಸುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋದ ಎಷ್ಟೊತ್ತಾಗುತ್ತೆ, ನಾನು ಎಷ್ಟೊತ್ತು ಕಿಚನ್ ಮೇಕ್ ಓವರ್ ಮುಗಿಸ್ತೀನಿ ಅಂತ. ನನಗೇನು ಗೊತ್ತಾ, ಯಾವುದ್ರಲ್ಲ ಒಂದು ಇಂಟ್ರೆಸ್ಟ್ ಬಂದ್ಬಿಟ್ರೆ ಇದು ಮುಗಿಸೋ ತನಕ ಏನೋ ಒಂಥರ. ಇಲ್ಲಾಂದರೆ ಅದು ಕೆಲಸ ಮಾಡೋಕ್ಕಾಗಲ್ಲ, ಅಂದರೆ ಜಪ್ಪಯ್ಯ ಅಂದರೂ ಮಾಡಲ್ಲ ನಾನು. ಸೊ ನೋಡುವ ಕಿಚನ್ ಮೇಕ್ ಓವರ್ ನಾನು ಹೇಗೆ ಮಾಡ್ತೇನೆ ನಿಮಗೂ ತೋರಿಸ್ತೀನಿ, ಓಕೆನಾ? ಬನ್ನಿ ಹೋಗುವ. ಮತ್ತು ನಾನು ಬಿಫೋರ್ ಹೇಗಿತ್ತು ಕಿಚನ್ ಆ್ಯಂಡ್ ಆಫ್ಟರ್ ಹೇಗಾಯಿತು ಅದನ್ನು ಎರಡು ಹಾಕ್ತೀನಿ. ಯಾಕಂದರೆ ಬಿಫೋರ್ ಹೇಗಿತ್ತು ಅಂತ ಆಗೋನೇ ತಾನೆ, ಆಮೇಲೆ ಆಫ್ಟರ್ ನಾನು ಹೇಗೆ ಮಾಡಿದೆ ಅಂತ ಗೊತ್ತಾ. ಫಸ್ಟು ಹೇಗಿತ್ತು ಅಂತ ಒಂದು ಸಲ ಈಗ ಹೋಗಿ ನೋಡ್ಕೊಬಂದ್ಬಿಡಿ, ಆಮೇಲೆ ಹೇಗಾಯಿತು ಅಂತ ನಾನು ಹೇಗೆ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಬಾಯ್ ಬಾಯ್. ಸೊ ಇವಾಗ ನಾನು ಕಿಚನ್ಗೆ ಎಂಟರ್ ಆಗ್ತಾಯಿದ್ದೀನಿ. ಬನ್ನಿ ನೀವು ನನ್ನ ಜೊತೆ. ಸೊ ನನಗೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಸದ್ಯಕ್ಕೆ. ನಾನು ಟ್ರೈಪಾಡಲ್ಲಿ ಇಟ್ಟಿದ್ದೀನಿ. ಸೊ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಟ್ರೈಪಾಡಲ್ಲಿ ಆ ಕಡೆ ಈ ಕಡೆ ಇಟ್ಕೊಂಡು ವೀಡಿಯೋ ಮಾಡ್ತೀನಿ, ಓಕೆನಾ? ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಇವತ್ತು, ಮಾಡಬೇಕೇನಾ? ಇವಾಗ ಕ್ಲೀನ್ ಮಾಡಬೇಕು ಇದನ್ನು. ಇನ್ನೂ ಇಷ್ಟಿದೆ, ಇದು ಸಪ್ರೇಟ್ ಇದು ಮಾಡಬೇಕು. ಫಸ್ಟ್ ಇದೆಲ್ಲ ಜೋಡಿಸುವ.
ಇದ್ದೀನಿ. ಇದೆಷ್ಟು ನಿಮಿಷ ಬೇಕು? ಓಕೆನಾ? ಹೆಂಗೆ ಇಡೋದು ಅಂತಲೇ ಗೊತ್ತಾಯ್ತು. ಹೊಸ ಚೇಂಜ್ ಮಾಡುವ ಅನ್ಕೊಳ್ಳೋನಿ. ಹಂಗೆ ಹಾಕು. ಓದ್ಸಲ ಹಿಂಗಿಟ್ಟಿದೆ. ಈಗ ಅಮ್ಮಗೆ ಹಾಕು. ಎಡ್ಸ್ಬೇಕಲ್ಲ ಬಾಕ್ಸ್ಗಳು. ಹಿಂಗೆ ಮಾಡ್ಬೇಕು. ಯಾಕಂದ್ರೆ ಬಾಕ್ಸ್ ಸಿಗ್ಬೇಕಲ್ಲ ಕೈಗ. ಅದು ಹಂಗೆ ಬಿಡು. ತಗೋಬಾ ಇವಾಗ ನೋಡಿ ಗಾಯ್ಸ್ ಇವಳು ಹೆಂಗೆ ಕೆಲಸ ಮಾಡ್ತಿದ್ದಾಳೆ. ಫೋನಲ್ಲಿ ಗೇಮ್ ಮಾಡಬೇಕು ಅದಕ್ಕೆ. ಓ ಮೈ ಗಾಡ್. ನೀನು ಎಷ್ಟು ಅವರ್ ಅಂತ ನಾನು ನೋಡಬಿಡ್ತೀನಿ. ಎಷ್ಟು ಅವರ್ ಬೇಕಂತ. ಇನ್ನೇನಿದ್ವು ಹೋಗಮ್ಮ.
ಕೊಡ್ಲಾ ಸ್ವಲ್ಪ? ನಾನು ಆಲ್ಸರ್ ಕುಡಿಯಲ್ಲ. ಬನ್ನಿ ಗೈಸ್ ತಿನ್ಕೋಗಿ. ಇವಾಗ ತಾನೇ ನಾನು ಸರ್ಕಲ್ಗೆ ಹೋಗಿ ಬಂದೆ. ಸ್ವಲ್ಪ ಇವಾಗ ತಾನೇ ಸರ್ಕಲ್ಗೆ ಹೋಗಿ ಬಂದೆ. ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಹಂಗೇನೆ ಈ ಐಸ್ ಕ್ರೀಮು ಮತ್ತು ಡಬಲ್ ಸೈಡ್ ಟೇಪೆಲ್ಲ ಬೇಕಾಗಿತ್ತು. ಸ್ವಲ್ಪ ಬಂದಿದ್ದೀನಿ. ಹೇಗೆ ಕಾಣಿಸ್ತಿದೆ ನಮ್ಮ ಅಡುಗೆ ಮನೆ ಅಂತ ಕಿಚನು. ಬೆಳಿಗ್ಗೆ ಎಷ್ಟು 11 ಗಂಟೆಗೆ ಅನ್ಕೋತೀನಿ, 10:30 ಅನ್ಕೋತೀನಿ. 10:30 ಸ್ಟಾರ್ಟ್ ಮಾಡಿದಾಗ 10:30 ಸ್ಟಾರ್ಟ್ ಮಾಡಿದಾಗ ಇವಾಗ ಟೈಮು 3 ಗಂಟೆ ಆಗಿದೆ. ಅಂದರೆ ಇವಾಗ ಮುಗಿಲಿಲ್ಲ, ಆವಾಗಲೇ ಮುಗೀತು. 1:30-2 ಗಂಟೆ ಅನಿಸುತ್ತೆ ಮುಗ್ದಿದ್ದು. ಇಷ್ಟೋ ತನಕ ಸೊ ಯಪ್ಪ 2 ಗಂಟೆ ಆಗೋಯ್ತು ಮುಗಿಸೋಷ್ಟು. ಹೆಂಗೋ ನನ್ನ ಫ್ರೆಂಡ್ ಇದ್ದಿದ್ದಕ್ಕೆ ಹೆಲ್ಪ್ ಆಯಿತು. ಅವಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು, ಇಲ್ಲಾಂದ್ರೆ ನಾನು ಒಬ್ಬಳೇ ಆಗಿದೆ, ಇನ್ನೂ ಟೈಮ್ ಆಗಿಬಿಡೋದು. ನಿಜವಾಗ್ಲೂ ಎಷ್ಟು ಮೆಸ್ ಆಗಿಬಿಟ್ಟಿತ್ತು ಅಂದರೆ ಅಡುಗೆ ಮನೆ ಆ ಕಡೆಯಿಂದ ಈ ಕಡೆ ಏನೇನೋ ಒಳ್ಳೆ ಶಿಫ್ಟ್ ಆಗಿಬಿಟ್ಟಿತ್ತು. ಐಟಮ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿದ್ದು. ಇವಾಗೆಲ್ಲ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಬಂದಿದ್ದೀನಿ. 10:30 ನನಗೆ ನಂಬೋಕಾಯ್ತಿಲ್ಲ ಇಷ್ಟೋ ತನಕ ಅಡುಗೆ ಮನೆ ಒಂದು ಗೊತ್ತಾ ಕೆಲಸ ಅಂತ. ಸೊ ಅಷ್ಟೊಂದು ಕೆಲಸ ಆಗೋಯ್ತು ಇವತ್ತು. ಸೊ ಊಟ ಎಷ್ಟು 2 ಗಂಟೆ 2:30 ಮಾಡಿದ್ವಿ ಅನಿಸುತ್ತೆ. ಬಾತಿತ್ತಲ್ಲ ಅದನ್ನೇ ತಿನ್ಕೊಂಡ್ವಿ. ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು ಆ ಕೆಲಸ ಮಾಡಿ. ಇನ್ನೇನು ಊಟ ಬೇರೆ ಸಪ್ರೇಟ್ ಅಂದ್ಕೊಂಡು ಮನೇಲಿರೋದು ಹೆಂಗೋ ತಿಂದಿದ್ದಾಯಿತು. ಅದು ಡಬಲ್ ಸೈಡ್ ಟಿಪ್ ಬೇರೆ ಖಾಲಿ ಆಗೋಯ್ತು. ಮತ್ತೆ ಸರ್ಕಲ್ಗೆ ಹೋಗಿ ಮತ್ತೆ ತೊಗೊಬಂದು ಈಗೆಲ್ಲ ರೆಡಿ ಮಾಡಿದ್ದಾಯ್ತು. ಅದು ಆ ಲೈಟಿಂಗ್ಸ್ ಹಾಕಿದ್ರೇ ಒಂಥರ ಅದಕ್ಕೊಂಥರ ಕಡೆ ಏನೋ ಅಡುಗೆ ಮನೆಗೆ ಫುಲ್ ಏನೋ ಒಳ್ಳೆ ಮಿಣ ಅಂತ ಮಿಂಚ್ತಾ ಇದೆ. ನನಗಂತೂ ಫುಲ್ ಇಷ್ಟ ಆಗೋಯ್ತು ನೋಡಿ ಅದನ್ನು. ಖುಷಿ ಕೂಡ ಆಯಿತು. ಅಪ್ಪ ಇವತ್ತು ಅವಳು ಇದ್ದಿದ್ದಕ್ಕೆ ಎಷ್ಟು ಹೆಲ್ಪ್ ಆಯಿತು ನನ್ನ ಫ್ರೆಂಡ್ ನನಗೆ ಎಲ್ಲ ತೊಗೊಬಂದು ಕೊಡೋದಾಗಲಿ ಕ್ಲೀನ್ ಮಾಡೋದಾಗಲಿ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ಲು. ಸೊ ನಿಮಗೂ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಹೇಗಿತ್ತು ಇವಾಗ ಹೇಗಿದೆ ನೋಡಿ ಲೈಟ್. ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ. ಸೋನು ಒಂಚೂರು ಬಾರವ ಕಾಣಿಸ್ಬೇಕಿನ ಹೇಳ ನಿಜವಾಗ್ಲೂ ಆನ್ ಮಾಡ್ದ. ನೀವು ಒಳಗಡೆ ಬರ್ಬೇಕಾ ನೋಡು, ಬರ್ತೀಯ ಒಳಗಡೆ ತೋರಿಸ್ಬೇಕಲ್ಲ ನೀನೇ ನನ್ನ ಜೊತೆ. ಸ್ಟಾರ್ಟ್ ಕರೋ. ಸೊ ಮೊದಲು ನೋಡಿ ಎಷ್ಟೊಂದು ಇಲ್ಲೆಲ್ಲ ಹಿಂಗಿಲ್ಲ ಮಿಸ್ ಮಾಡಿಬಿಟ್ಟಿದ್ದೀರಿ ಕೆಳಗಡೆ ಎಲ್ಲ. ಸೊ ಇವಾಗ ನೋಡಿ ಈ ಕಡೆ ಗ್ಲಾಸಸ್ಸು ಏನಂತೀವಿ ಗ್ಲಾಸ್ಗಳು ಈ ಕಡೆ ಎಲ್ಲ ಜೋಡಿಸಿದ್ದೀನಿ. ಮತ್ತು ಪ್ಲೇಟ್ಸ್ ಎಲ್ಲ ಈ ಕಡೆ ಮೊದಲೆಲ್ಲ ಆ ಕಡೆ ಹೆಂಗೋ ಇಟ್ಬಿಟ್ಟಿದೆ. ಸೊ ಈ ಕಡೆ ತೆಗ್ದು ಈ ಕಡೆ ಬೌಲ್ಸ್ ಎಲ್ಲ ಈ ಕಡೆ ಇಟ್ಟಿದ್ದೀನಿ. ಮತ್ತು ಇದು ಮೇಯ್ನ್ ಇದೆ, ಇವೆರಡೇ ಮಿಸ್ ಆಗಿದ್ದು. ಬೇಕಾಗಿರೋದೆಲ್ಲ ಹಿಂದಕ್ಬಿಟ್ಟು ಬೇಕಾಗಿರೋದೇ ಅಲ್ಲ ಹಾಕ್ಬಿಟ್ಟು ಬೇಡ್ದಿರೋದೆಲ್ಲ ಮುಂದೆ ಇಟ್ಕೊತೀವಿ. ಸೊ ಅದಕ್ಕೆ ಈ ಸಲ ಬೇಕಾಗಿರೋದು ಯಾವ ಕೈ ಸಿಕ್ಕದು ಬೇಕು ಅದನ್ನೆಲ್ಲ ಒಂದು ಸೈಡ್ ಮುಂದೆ ಇಟ್ಕೊಂಡು ಬೇಡ್ದಿರೋದೆಲ್ಲ ಜಾಸ್ತಿ ಹಿಂದೆ ಹಾಕ್ಬಿಟ್ಟೆ. ನಾನು ಕಾಣಿಸೆ ಅಷ್ಟೊಂದು ಮಾತಾಡ್ತೀನಿ ತೋರಿಸಿದ್ದೀನಿ ಕಣೆ. ಅಯ್ಯೋ ದೇವ್ರೆ. ಮತ್ತೆ ಇಲ್ಲಿ ನನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವಳಿಂದ ಅಂತೂ ನನಗೆ ಫುಲ್ ಹೆಲ್ಪ್ ಆಗೋಯ್ತು. ನನಗಿಂತ ಜಾಸ್ತಿ ಪಾಪ ಅವಳೇ ಕೆಲಸ ಮಾಡಿದ್ಲು ಅನಿಸುತ್ತೆ. ಇಲ್ಲ ಹೆಲ್ಪ್ ಮಾಡಿದ್ಲು, ಎತ್ಕೊಬಂದು ಕೊಡೋದಾಗಲಿ ಜೋಡಿಸೋದಾಗಲಿ
ಎಲ್ಲ ಅವಳೇ ಹೆಲ್ಪ್ ಮಾಡಿದ್ದು ನನಗೆ. ಸೊ ಅದಕ್ಕೋಸ್ಕರ ಬೇಗ ಮುಗಿದಿದೆ. ನಾನು ಒಬ್ಬಳೇ ಮಾಡ್ತೀನಿ ಅಂದಿದ್ದಿದ್ರೆ ಒಂದು 4 ಗಂಟೆ 5 ಗಂಟೆ ಆಗ್ತಿತ್ತೇನೋ. ಸೊ ಹೇಗೆ ಕಾಣಿಸ್ತಿದೆ ಅಂತ ನೀವೇ ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆನಾ? ಈಗ ಒಂದು ಶಾರ್ಟ್ ವಿಡಿಯೋ ಹೋಗ್ತೀನಿ, ನೀವೆಲ್ಲರೂ ನೋಡ್ಕೊಬೋದು ಹೇಗೆ ಕಾಣಿಸ್ತಿದೆ ಅಂತ ಬೇಗ. ಓಕೆನಾ? ನಮ್ದು ಅಡುಗೆ ಮನೆ ಸೋನಿ ಇಷ್ಟು ನೀಟಾಗಿ ಕಾಣ್ತದ. ಈ ಕಡೆ ಡೆಕೋರೇಟ್ ಮಾಡಿದೆ, ಈ ಕಡೆ ಇಟ್ಟು ಈ ಕಡೆ ಎಲ್ಲ ಕಡೆ ಇಟ್ಟೆ. ಲೈಟ್ಸ್ ಜಗಮಗ 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 ಜಗಮಗ. ಹಾಂ, ಇಲ್ಲಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಿಂತ್ಕೊಂಡ್ರೆ. ಸೋನು ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಒಂದು ಪುಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್.